ಬೆಂಗಳೂರು, ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಸಿದ್ದಲಬೆಟ್ಟ ತುಮಕೂರು ಜಿಲ್ಲೆ ವೇದಿಕೆಯಿಂದ ಆಗಮಿಸಿದರೆ, ಹಾಗೆ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಸ್ ಯಡಿಯೂರಪ್ಪ, ಗೋವಿಂದ ಕಾರಜೋಳ, ಕೆ.ಟಿ. ಕುಮಾರಸ್ವಾಮಿ ಅವರು ವೇದಿಕೆ ಹತ್ರ ಆಗಮಿಸಿದರೆ, ಚಂದ, ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರಿಗೂ ಚಂದವೋ ಚಂದ ಅಂತ ಹೇಳ್ತಾ ತಮ್ಮೆಲ್ಲರನ್ನು ನಾನು ಅತ್ಯಂತ ಸಂತಸದಿಂದ ಈ ಸುಂದರವಾದ ಶುಭ ದಿನದ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ಅಮೃತ ಯಾದವ್. ಮೊದಲಿಗೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಬೇಲಿಮಠದ ಮಹಾಸಂಸ್ಥಾನದ ಪರಮ ಪೂಜ್ಯರಾದ ಶ್ರೀ ಶಿವರುದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಭಕ್ತಿ ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಸಿದ್ದರ ಬೆಟ್ಟದ ಪರಮ ಪೂಜ್ಯರಾದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಿಸುತ್ತಾ ಭಕ್ತಿ ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಶ್ರೀ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ಗೌರವ ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಚಿತ್ರದುರ್ಗ ಜಿಲ್ಲೆಯ ಸಂಸದರಾದ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರಿಗೂ ಕೂಡ ಗೌರವ ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸಿದ್ದರ ಬೆಟ್ಟದ ಪರಮ ಪೂಜ್ಯರಾದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳಿಗೆ ಭಕ್ತಿ ಪೂರ್ವಕವಾದ ಹಾಗೂ ಗೌರವ ಪೂರ್ವಕವಾದ ನಮನಗಳೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀ DT ರವೀಂದ್ರರವರಿಗೆ ಚಿತ್ರದುರ್ಗ ಜಿಲ್ಲೆಯ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀ KT ಕುಮಾರಸ್ವಾಮಿ ಅವರಿಗೆ, ಬೆಂಗಳೂರಿನ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವ ಶ್ರೀ G ಮರಿಸ್ವಾಮಿ ಅವರಿಗೆ,
ಧರ್ಮಪುರದ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ವೀರಣ್ಣರವರಿಗೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದಾರಿ ತೋರುವ ಗುರಿ ತೋರುವ ಗುರುವನ್ನೇ ವಿಷ್ಣು ಬ್ರಹ್ಮ ಶಿವ ಎಂದು ಅರಿತುಕೋ ಅಂತ ಹೇಳೋದು ಈ ಶ್ಲೋಕದ ಅರ್ಥ. ಗುರುಗಳಿಗೆ, ಶಿಕ್ಷಕರಿಗೆ ನಾವು ನಮ್ಮ ಸಂಸ್ಕೃತಿಯಲ್ಲಿ ದೈವಿಕ ಸ್ಥಾನವನ್ನ ನೀಡೋದು ಈ ಮೂಲಕ ಸೂಚನೆ ಆಗುತ್ತೆ. ಭಾರತ ತನ್ನ ಕಲೆ, ಪರಂಪರೆ, ಸಂಸ್ಕಾರ, ಸಂಸ್ಕೃತಿಗಳಲ್ಲಿ ಎಷ್ಟು ಶ್ರೀಮಂತಿಕೆಯನ್ನ ಹೊಂದಿದೆಯೋ ಅದೇ ರೀತಿಯಾಗಿ ಗುರುಕುಲ ಪದ್ಧತಿಗೆ ಸಾಕಷ್ಟು ಅತ್ಯುನ್ನತ ಶೈಕ್ಷಣಿಕ ಸಂಸ್ಥೆಗಳಿಗೆ, ವಿಶ್ವವಿದ್ಯಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ಹೀಗಾಗಿ ನಮ್ಮ ದೇಶದಲ್ಲಿ ನಾವು ಶಿಕ್ಷಣಕ್ಕೆ ದೊಡ್ಡ ಮಹತ್ವವನ್ನ ಕೊಡ್ತಾ ಇದ್ದೀವಿ. ಕಲಿಕೆಗೆ ಕೊನೆ ಇಲ್ಲ, ಅದು ನಿರಂತರವಾದದ್ದು. ಜ್ಞಾನಕ್ಕೆ ಮಿತಿ ಇಲ್ಲ, ಕಲಿತಷ್ಟು ವಿಸ್ತಾರವಾಗ್ತಲೇ ಹೋಗುತ್ತೆ. ದಾನಗಳಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ವಿದ್ಯಾದಾನ ಮಾಡ್ತಾ ಜ್ಞಾನವನ್ನ ಪಸರಿಸುವ, ಜ್ಞಾನಾರ್ಚನೆ ಮಾಡ್ತಾ ಇರುವಂತಹ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾದಂತಹ ವೇದ ಶಿಕ್ಷಣ ಸಂಸ್ಥೆಯು ತನ್ನ ಅಪಾರವಾದ ಸೇವೆಯನ್ನ ಸಲ್ಲಿಸ್ತಾ ಬಂದಿದೆ. ಈ ಸಮೂಹ ಸಂಸ್ಥೆಯ ಹಿಂದಿನ ಶಕ್ತಿಯೇ ವೇದ ಸಂಸ್ಥೆಯ ಸಂಸ್ಥಾಪಕರು, ಗೌರವ ಅಧ್ಯಕ್ಷರು ಆದ ಶ್ರೀ DT ರವೀಂದ್ರರವರು. ಬಯಲು ಸೀಮೆಯ ಹಿಂದುಳಿದ ಗ್ರಾಮೀಣ ಪ್ರದೇಶದಲ್ಲಿ ಒಂದು ದೊಡ್ಡ ಕನಸನ್ನ ಹೊತ್ತು ದೂರಾಲೋಚನೆಯೊಂದಿಗೆ ಒಂದು ಸದುದ್ದೇಶದಿಂದ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ತಮ್ಮ ನಿಷ್ಠೆ ಹಾಗೂ ನಿಸ್ವಾರ್ಥ ಮನೋಭಾವದೊಂದಿಗೆ ಸೇವೆಯನ್ನ ಸಲ್ಲಿಸ್ತಾ ಸರಳ ಸಹೃದಯ ವ್ಯಕ್ತಿತ್ವದಿಂದ ಎಲ್ಲರ ಮನಸ್ಸಿಗೆ ಹತ್ತಿರವಾಗಿ ಇವತ್ತು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ನೀಡ್ತಾ ಅವರ ಜೀವನಕ್ಕೆ ದಾರಿಯಾಗಿದ್ದಾರೆ. ಪ್ರೀ ನರ್ಸರಿ ಸ್ಕೂಲಿಂದ ಹಿಡಿದು ಪದವಿ ಶಿಕ್ಷಣದವರೆಗೂ ವ್ಯಾಸಂಗ ಮಾಡೋದಕ್ಕೆ ಇಲ್ಲಿನ ಮಕ್ಕಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಸರಿಸುಮಾರು ಸುದೀರ್ಘ 10 ವರ್ಷಗಳಿಂದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಪಾರ ಸೇವೆಯನ್ನ ವೇದ ಶಿಕ್ಷಣ ಸಂಸ್ಥೆ ಸಲ್ಲಿಸ್ತಾ ಬಂದಿದ್ದು, ಈ ದಿನ ದಶಮಾನೋತ್ಸವವನ್ನ ನಿಮ್ಮೆಲ್ಲರ ಒಟ್ಟಿಗೆ ಇಷ್ಟು ಅದ್ಧೂರಿಯಾಗಿ ಆಚರಿಸ್ತಾ ಇದೆ. ಈ ಒಂದು ಸಂಭ್ರಮದ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದಕ್ಕೆ ಕಾರಣಕರ್ತರಾದಂತಹ ಶ್ರೀಯುತ DT ರವೀಂದ್ರರವರಿಗೆ ತಮ್ಮ ಚಪ್ಪಾಳೆ ಮೂಲಕ ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳ್ತಾರೆ. ಜೋರಾದ ಚಪ್ಪಾಳೆ. ಹಾಗೂ ಗುಣದ ಅನುಸಾರ ನಾವು ಯಾವುದೇ ಶುಭಾರಂಭ ಮಾಡಬೇಕು ಅಂತ ಅಂದ್ರೆ ಭಗವಂತನನ್ನ ಪ್ರಾರ್ಥಿಸುತ್ತಾ ಆಚರಿಸೋದು, ಶುಭಾರಂಭ ಮಾಡೋದು ಪ್ರತೀತಿ. ಹೀಗಾಗಿ ಈಗ ನಿಮ್ಮ ಮುಂದೆ ಪ್ರಾರ್ಥನಾ ಗೀತೆಗೆ ನೃತ್ಯ ಮಾಡಲು ನಮ್ಮ ದ್ವಿತೀಯ PUC ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸಿ. ಸ್ವಾಗತ ನೃತ್ಯವನ್ನು ಮಾಡಲು ಆಗಮಿಸಿದರೆ ನಮ್ಮ
ನಿತ ತರಿತ ತಾಂಗಣ ತಾಂ ಝಣು ತಾಂ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ವೇದಿಕೆಯಲ್ಲಿ ಎಲ್ಲ ಹಿರಿಯರು, ಗಣ್ಯರು, ಅತಿಥಿಗಳು ಸಾಕಷ್ಟು ಜನ ತಾವಿದ್ದೀರಿ. ತಮ್ಮೆಲ್ಲರ ಹೆಸರನ್ನ ಹೇಳಲಿಕ್ಕೆ ಅವಕಾಶವೇ ಇಲ್ವಲ್ಲ ಅಂತ ಒಂದು ಆಲೋಚನೆ ನನಗೆ. ಸರ್ವಜ್ಞ ಒಂದು ಮಾತು ಹೇಳ್ತಾರೆ, ಊರೆಲ್ಲ ನೆಂಟರು ಕೇರಿಯೆಲ್ಲವೂ ಬಳಗ ಧಾರಣೆಯನಿಗೆ ಕುಲದೈವವಾಗಿರೋದು ಯಾರನ್ನು ಬಿಡಲಿ ಸರ್ವಜ್ಞ ಅಂತ. ಯಾರ ಹೆಸರು ಹೇಳಬೇಕು, ಯಾರ ಹೆಸರು ಬಿಡಬೇಕು. ಇಂಥ ಸನ್ನಿವೇಶದಲ್ಲಿ ಈ ಒಂದು ಸಂಸ್ಥೆಯ ಸಂಕಲ್ಪದ ಕಿರಣಗಳಂತೆ ಈ ಒಂದು ಸಭಾ ಮಂದಿರದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು, ಗೌರವಾನ್ವಿತರು ಮತ್ತು ನಲ್ಮೆಯ ಬಂಧುಗಳೇನಿದ್ದಾರೆ ಎಲ್ಲರಿಗೂ ಸಹ ಆ ಭಗವಂತನ ಕೃಪೆ ಸದಾ ಇರಲಿ ಅಂತ ಅನ್ನೋದಾಗಿ ಆಶಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದವರ ಜೊತೆಗೆ ಎಲ್ಲ ಮಕ್ಕಳು, ಮುಂದಿನ ಭವಿಷ್ಯದ ಬೆಳಕಿನ ಕಿರಣಗಳೆಲ್ಲವೂ ಸಹ ಇಲ್ಲಿವೆ. ಮತ್ತು ಅವರನ್ನು ಸನ್ಮುಖವಾಗಿ ಸರಿಯಾದ ರೀತಿಯಿಂದ ಬೆಳೆಸ್ತಾ ಇರ್ತಕ್ಕಂಥ
ನಮ್ಮ ಶಿಕ್ಷಕ ವೃಂದದವರು ಮತ್ತು ಪ್ರಾಂಶುಪಾಲರಿಂದ ಹಿಡಿದು ಎಲ್ಲ ಶಿಕ್ಷಕ ವೃಂದದವರು ಮತ್ತು ಸಹಾಯಕರು ಇವರೆಲ್ಲ ಒಟ್ಟು ಸೇರಿದ್ರೆ ಹೇಗೆ ಒಂದು ಸಂಘೇ ಶಕ್ತಿ ಕಲೌಯುಗೆ ಅಂತ ಅನ್ನುವಂಥ ಮಾತೇನಿದೆ, ಸಂಘಟನೆಯಿಂದ ಈ ಪ್ರಪಂಚಕ್ಕೆ ಬೆಳಕು ಬರ್ತದೆ ಅಂತ ಹೇಳಿ ಅಂತ ಒಂದು ಸಂಘಟನೆಯ ಒಂದು ಅದ್ಭುತವಾದಂಥ ವ್ಯವಸ್ಥೆ ಇವತ್ತು ಲೋಕದ ಕಣ್ಣಿಗೆ ಜಗನ್ಮಾನ್ಯವಾಗಿ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಒಂದು ಶಿಕ್ಷಣ ಸಂಸ್ಥೆಯ ದಶಮಾನೋತ್ಸವದ ಕಾರ್ಯಕ್ರಮ ಹೌದು. ಇವತ್ತೇನಾಗಿದೆ ಅಂದರೆ ಮಕ್ಕಳಿಗೆ ಒಂದು ಹೊಸ ರೀತಿಯ ಬದುಕನ್ನು ನಾವು ಕಳಿಸ್ಕೊಡ್ಬೇಕಾಗಿದೆ. ನಮ್ಮ ಪ್ರಾಚೀನವಾಗಿರ್ತಕ್ಕಂಥ ಚಿಂತನೆಯ ವ್ಯವಸ್ಥೆಗಳ ಜೊತೆಯಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಭವಿಷ್ಯದ ಬೆಳಕಿನ ಕೊಂಬೆಗಳನ್ನು ನಾವು ಸೇರಿಸಬೇಕು. ಈಗೇನಾಗಿದೆ ಅಂತ ಹೇಳಿದ್ರೆ ನಾವು ಬೇರಿಲ್ಲದ ಮರಗಳನ್ನು ಬೆಳೆದಂಥ ಒಂದು ಪ್ರಸಂಗ ಇವತ್ತು ನೋಡ್ತಾ ಇದ್ದೇವೆ. ಹೊರಗಿನ ವಿಚಾರಗಳು ಜಾಸ್ತಿ ಇವೆ, ಆದರೆ ಅಂತರಂಗದ ವಿಚಾರದ ಪರಿಚಯವೇ ಅವರಿಗಿರೋದಿಲ್ಲ. ಆದರೆ ನಮ್ಮ ರವೀಂದ್ರ ಅವರು ಈ ಸಂಸ್ಥೆಗೆ ವೇದ ಶಿಕ್ಷಣ ಸಂಸ್ಥೆ ಅಂತ ಹೆಸರಿಟ್ಟು ಅದಕ್ಕೊಂದು ಆಕಾರವನ್ನು ಕೊಟ್ಟಿದ್ದಾರೆ. ವೇದ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ವಿಧಜ್ಞಾನೆ, ಸಂಪೂರ್ಣವಾಗಿರುವಂಥ ಜ್ಞಾನದ ವಾರಾಶಿ, ಜ್ಞಾನ ಸಮುದ್ರ, ಜ್ಞಾನದ ಮಹಾರಾಶಿಯೇ ಅದು ವೇದ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂತಂದ್ರೆ ಹೊರಗಿನ ವ್ಯವಸ್ಥೆಗಿಂತಲೂ ಅಂತರಂಗದ ವಿಚಾರವನ್ನು ಬೆಳೆಸ್ತಕ್ಕಂಥ, ಅಂತರಂಗದ ಆಲೋಚನೆಗಳನ್ನು ಅದ್ಭುತವಾದ ರೀತಿಯಲ್ಲಿ ಲೋಕಕ್ಕೆ ಪರಿಚಯಿಸ್ತಕ್ಕಂಥ ವಿಧಾನ ಇದೆಯಲ್ಲ, ಅದು ವೇದ ಅಂತ ಹೇಳಿದ್ರು. ವೇದಕ್ಕೆ ಕಾಲಾತೀತವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಇರ್ತೇವೆ ಹೋಗ್ತೇವೆ, ಆದಿ ಅಂತ್ಯ ಇವೆರಡು ನಮಗೆ ಸಂಬಂಧಪಟ್ಟದ್ದು. ಆದರೆ ಜ್ಞಾನ ಅದು ಅವಿರತವಾಗಿರ್ತಕ್ಕಂಥದ್ದು, ಅನಂತವಾಗಿರ್ತಕ್ಕಂಥದ್ದು, ಅನಾದಿಯಾಗಿರ್ತಕ್ಕಂಥದ್ದು. ಅಂತಹ ಹೆಸರಿನಲ್ಲಿ ನಾವು ಆಧುನಿಕ ಶಿಕ್ಷಣದ ವ್ಯವಸ್ಥೆಯನ್ನು, ನಮ್ಮ ಪ್ರಾಚೀನವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜೋಡಿಸಿ ಹಳೆಯ ಭಕ್ತಿ ಶ್ರದ್ಧೆಯನ್ನು ಸಂಪೂರ್ಣವಾಗಿ ಉಳಿಸಿಕೊಂಡು ಮುಂದಿನ ಬೆಳಕಿಗೆ ಬೇಕಾಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಋಷಿಗಳೇನು ಹೇಳಿದ್ರಲ್ಲ, ನಮ್ಮ ಹಿರಿಯರೇನು ಹೇಳಿದ್ರಲ್ಲ, ಅದನ್ನು ಮಾಡ್ಕೊಂಡು ಬರುವಂಥ ಕೆಲಸವನ್ನು ಈ ಸಂಸ್ಥೆ ಸಕ್ರಿಯವಾಗಿ ಮತ್ತು ಸರಿಯಾದ ರೀತಿಯಿಂದ ಮಾಡಿಕೊಂಡು ಬಂದಿದೆ ಅಂತ ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಇಂಥ ಕಾರ್ಯಕ್ರಮದಲ್ಲಿ ಇವತ್ತು ಮಾತನಾಡೋದಕ್ಕಿಂತಲೂ ಇಲ್ಲಿ ನಮಗೆ ಮೌನವೇ ಮುಖ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಶಂಕರಾಚಾರ್ಯರು ಹೇಳ್ತಾರೆ, ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತ. ಗುರುಗಳು ಆಡಳಿತದ ವ್ಯವಸ್ಥೆಯಲ್ಲಿ ಆನುಭಾವಿಕ ನೆಲೆಯಲ್ಲಿ ಅವರು ಎಲ್ಲ ಚಿಂತನೆಗಳ ತಾಯಿ ಬೇರಾಗಿರಬೇಕು. ಹೊಸ ಚಿಂತನೆಗಳು ವಿಶೇಷವಾದ ರೀತಿಯಲ್ಲಿ ಅದು ಹೊಸದಾಗಿ ಬೆಳೆದು ನಿಲ್ಲಬೇಕು ಅಂತ ಅನ್ನುವಂಥ ವ್ಯವಸ್ಥೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಹಿರಿಯರು, ಕರ್ನಾಟಕ ಕಂಡಂಥ ಅವಿರತ ಶ್ರಮಜೀವಿ ಮತ್ತು ಅಷ್ಟೇ ಅಲ್ಲ ಲೋಕಹಿತಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿರ್ತಕ್ಕಂಥ, ತನ್ನ ಪ್ರತಿಯೊಂದು ಕಣಗಳ ಕ್ಷಣಗಳನ್ನು ಸಹ ಲೋಕಕ್ಕಾಗಿ ಅರ್ಪಣೆ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಅನೇಕ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಮುಂದಿನ ಪೀಳಿಗೆಯನ್ನು, ಮಕ್ಕಳನ್ನು ಬೆಳೆಸೋದ್ರಲ್ಲಿ ಅವರಿಗಿರ್ತಕ್ಕಂಥ ಆಸಕ್ತಿ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ, ಅದು ಇಲ್ಲಿ ನಮಗೆ ಗೋಚರವಾಗ್ತಾ ಇದೆ. ಇಲ್ಲೆಲ್ಲ ಇರ್ತಕ್ಕಂಥ ಮಕ್ಕಳು ನೋಡಿ, ಇದೆಷ್ಟು ಸ್ವಾರಸ್ಯ ಇದೆ. ಈ ಸಂಸ್ಥೆಯ ಸಂಸ್ಥಾಪಕರು ರವೀಂದ್ರ ಸೂರ್ಯ. ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿದಾರೆಲ್ಲ ಇವು ಸೂರ್ಯನ ಕಿರಣಗಳು. ಸೂರ್ಯ ಒಬ್ಬನಾಗಿ ಕಾಣ್ತಾನೆ, ಆದರೆ ಕಿರಣಗಳೆಷ್ಟು ಇಡೀ ಪ್ರಪಂಚವನ್ನು ಬೆಳೆಸುವಂಥದ್ದು. ಹಾಗೆ ಲೋಕದ ಬೆಳಕಿನ ಕಿರಣಗಳಾಗಿ, ಭವಿಷ್ಯದ ನಿರ್ಮಾತೃಗಳಾಗಿ ನೀವೆಲ್ಲ ಇದ್ದೀರಿ. ನಮ್ಮ ಋಷಿಗಳೇ ಹೇಳ್ತಾರೆ ವೇದದಲ್ಲಿ, ಅಕೃತಂಚ ಪೂರ್ವೈಹಿ ಕೃತಂಚ ಪುತ್ರೈಹಿ ಅಂತ. ನಮ್ಮ ಋಷಿಗಳೇ ಹೇಳ್ತಾರೆ, ಯಾರು ಪ್ರಮಾಣ ಇವತ್ತು ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ಉತ್ತರೋತ್ತರಂ ಮುನೀನಾಂ ಪ್ರಾಮಾಣ್ಯಂ ಅಂತ ಹೇಳ್ತಾರೆ. ಯಾರು ಮುಂದೆ ಬರ್ತಾರೋ ಅವರು ಮುಖ್ಯವಾದವರು. ಹಿಂದೆ ಇದ್ದವರ ಸಾಧನೆಯನ್ನ ಮುಂದೆ ಬೆಳಕಾಗಿ ತೆಗೆದುಕೊಂಡು ಹೋಗ್ತಕ್ಕಂಥವ್ರು ಅಂತ ಅನ್ನುವಂಥ ನೆಲೆಯಲ್ಲಿ ಅಂತಹ ಸ್ವಾಭಿಮಾನದ ಮತ್ತು ಸಂಸ್ಕಾರದ ಮಕ್ಕಳು ಇಲ್ಲಿ ಬೆಳೆದು ಸಂಕಲ್ಪವನ್ನು ಸಂಪೂರ್ಣವಾಗಿ ಸಾಕಾರಗೊಳಿಸಿ ಇಡೀ ಲೋಕಕ್ಕೆ ಬೆಳಕಾಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ. ಈ ಸಂಸ್ಥೆಯ ಹೆಸರು ವೇದ ವಿಜ್ಞಾನ ಅಂತ ಅನ್ನುವಂಥ ಹೆಸರೇನಿದೆ, ವೇದದ ಸಾಮೂಹಿಕ ಸಂಸ್ಥೆ ಅಂತ ಅನ್ನೋದಿದೆಯಲ್ಲ, ಇದು ಎಲ್ಲರನ್ನೂ ಒಟ್ಟುಗೂಡಿಸಿ ಎಲ್ಲರೊಳ ಒಂದಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರೂ ಬೆಳಕಾಗ್ತಕ್ಕಂಥ ರೀತಿಯಲ್ಲಿ ಬೆಳಗಲಿ ಅಂತ ಅನ್ನುವಂಥ ಮಾತನ್ನು ಹೇಳಿ ನನ್ನ ಈ ಕೆಲವು ನುಡಿಗಳನ್ನು ನಾನು ಆ ವೇದಮೂರ್ತಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶುಭಂ ಭೂಯಾತ್.